ಭದ್ರಾ ಎಡದಂಡೆ ನಾಲೆಯಲ್ಲಿ 4 ನೀರು ಪಾಲಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಮಲ್ಪೆ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಉಳಿದ 3 ಕೂಡ ನೀರು ಪಾಲಾಗಿರೋ ಶಂಕೆ ವ್ಯಕ್ತವಾಗಿದೆ. ಅಗ್ನಿಶಾಮಕ ದಳದ ಜೊತೆ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನಿನ್ನೆ ಬಟ್ಟೆ ತೊಳೆಯೋಕೆ ಹೋಗಿ 4 ನೀರು ಪಾಲಾಗಿದ್ದಂತಹ ಘಟನೆ. ನೀಲಾಬಾಯಿ, ರವಿಕುಮಾರ್, ಶ್ವೇತಾ ಹಾಗೂ ಪರಶುರಾಮ್ ಈ 4 ನಾಪತ್ತೆಯಾಗಿದ್ರು. ಭದ್ರಾವತಿ ತಾಲೂಕು ಹೊಳೆಹೊನ್ನೂರಿನ ಅರಬಿಳಿಚಿ ಕ್ಯಾಂಪ್ ನಿವಾಸಿಗಳು ಇವರು ಅಂತ ಹೇಳಲಾಗ್ತಾ ಇದೆ. ಹಬ್ಬದ ಪ್ರಯುಕ್ತ ಮಾವನ ಮನೆಗೆ ಪರಶುರಾಮ್ ಅನ್ನೋರು ಬಂದಿದ್ರು. ಆ ಸಂದರ್ಭದಲ್ಲಿ ಈ ಕುಟುಂಬಸ್ಥರೆಲ್ಲರೂ ಕೂಡ ಬಟ್ಟೆ ತೊಳೆಯೋದಕ್ಕೆ ನಾಲೆಗೆ ಹೋಗಿದ್ರು. ಒಬ್ಬರನ್ನ ರಕ್ಷಿಸೋದಕ್ಕೆ ಹೋಗಿ ಮತ್ತೆ 3 ಕೂಡ ನೀರು ಪಾಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಭದ್ರಾವತಿ ತಾಲೂಕು ಅರಬಿಳ್ಚಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರು, ನಮ್ಮ ಅಧ್ಯಕ್ಷರು ಮನೆಯವರು ಇದ್ದಾರೆ ಇಲ್ಲಿ. ಈಗ 3-4 ದಿವಸದಿಂದ ನಮ್ಮೂರಲ್ಲಿ ಮಾರಿಕಾಂಬಾ ಜಾತ್ರೆ ಪ್ರತಿ 2 ವರ್ಷಕ್ಕೊಂದ್ಸರಿ ನಡೆಯುವಂಥ ಜಾತ್ರೆಗೆ ಎಲ್ಲ ಸಂಬಂಧಿಕರುಗಳು ಬಂಧುಗಳೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಹಬ್ಬ ಮಾಡಿದ್ವಿ. ಹಬ್ಬ ಆದ ನಂತರ ಮನೆಯಿಂದ ಬಟ್ಟೆ ತೊಳೆಯೋಕ್ಕೆ ಅಂತೇಳಿ ತಾಯಿ, ಮಗ ಮತ್ತು ಮಗಳು, ಅಳಿಯ 4 ಜನ ಒಂದೇ ಕುಟುಂಬದವರು ಬಟ್ಟೆ ತೊಳೆಯೋಕ್ಕೆ ಅಂತೇಳಿ ಕೆನಲ್ಲಿಗೆ ಬಂದಿದ್ದಾರೆ. ಬಟ್ಟೆ ತೊಳೆಯುವಂಥ ಸಂದರ್ಭದಲ್ಲಿ ಕಾಲು ಸ್ಲಿಪ್ ಆಗಿ ಒಬ್ಬರು ಕೆನಲಿಗೆ ಬಿದ್ದಿರೋದ್ರಿಂದ ಅವ್ರನ್ನ ಸೇಫ್ ಮಾಡೋಕ್ಕೆ ಅಂತ ಹೋಗಿ ಮತ್ತೊಬ್ಬರು ಅವ್ರನ್ನ ಸೇಫ್ ಮಾಡೋಕ್ಕೆ ಅಂತ ಹೋಗಿ ಹಿಂಗೆ ಕಂಟಿನ್ಯೂ 4 ಜನ ಹೋಗಿದ್ದಾರೆ. ಆ ದುರ್ಘಟನೆ ನೋಡಿದವ್ರು ಯಾರೂ ಇಲ್ಲ. ಘಟನೆ ಆಗಿ 1-2 ಗಂಟೆ ಆದಮೇಲೆ ಅಲ್ಲಿ ಸ್ಥಳೀಯರಿಗೆ ಅನುಮಾನ ಬಂದು ಅಲ್ಲಿ 2 ಬೈಕ್ಗಳಿದ್ದು, ಬಟ್ಟೆಗಳಿದ್ದು, ಮತ್ತು ಹಣ, ಬಂಗಾರದ ಒಡವೆ ಎಲ್ಲ ಬೈಕಲ್ಲಿ ಇದ್ದಿದ್ದು ನೋಡಿ ಏನೋ ದುರ್ಘಟನೆ ಆಗಿದೆ ಅಂತ ಅನುಮಾನ ಬಂದು ನಮಗೆ ಮಾಹಿತಿ ತಿಳಿಸಿದ್ರು. ನಾನು ಗ್ರಾಮ ಪಂಚಾಯತ್ ಸದಸ್ಯ ಆಗಿರೋದ್ರಿಂದ ನನಗೆ ತಿಳಿಸಿದ್ರು ನಿಮ್ಮೂರದೇ ಇರ್ಬೋದು ಅಂತೇಳಿ. ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಊರಿಗೆ ಫೋಟೋ ಹಾಕಿ ಬೈಕಲ್ಲಿ ಯಾರ್ದು ಏನು ಅಂತ ಟ್ರೇಸ್ ಔಟ್ ಮಾಡಿದಾಗ ನಮ್ಮೂರದೇ ಅಂತ ಗೊತ್ತಾಯಿತು. ಅದಾದ ನಂತರ ಮತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಭೀಮಾ ನಾಯಕ್ ಕನೆಕ್ಟ್ ಆಗಿದ್ದಾರೆ. ಭೀಮಾ ನಾಯಕ್, ನಿಜಕ್ಕೂ ಅತ್ಯಂತ ಘನಘೋರ ದುರಂತ ಅಂತಾನೆ ಹೇಳಬೇಕು. ಇನ್ನಷ್ಟೇ ಈ ಕುರಿತಾದ ಸುಳಿವು ಲಭ್ಯ ಆಗಬೇಕಿದೆ ಅಂತ ಅನ್ಕೋತೀನಿ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ನಿನ್ನೆ ಮಧ್ಯಾಹ್ನದ ವೇಳೆಗೆ ಸುಮಾರು 3ರಿಂದ 3:30 ವೇಳೆಗೆ ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ 4 ಜನ ಹೋಗಿರುವಂತದ್ದು. ಈ ವೇಳೆಯಲ್ಲಿ ಏನು ನೀಲಾಬಾಯಿ ಆಗಿರಬಹುದು, ನೀಲಾಬಾಯಿ ಮಗ ರವಿಕುಮಾರ್ ಜೊತೆಗೆ ಅವರ ತಂಗಿ ಆಗಿರುವಂತಹ ಶ್ವೇತಾ ಅವರ ಗಂಡ ಪರಶುರಾಮ್, ಈ 4 ಜನ ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ ಭದ್ರಾ ಬಲದಂಡೆ ನಾಲೆ ಏನಿದೆ ಅರಬಿಳಿಚಿ ಕ್ಯಾಂಪ್ ಬಳಿ ಇರುವಂತದ್ದು, ಅಲ್ಲಿ ಬಟ್ಟೆ ತೊಳಿಲಿಕ್ಕೆ ಅಂತ ಹೋಗಿದ್ದಾರೆ. ಆ ವೇಳೆಯಲ್ಲಿ ಒಬ್ಬರು ಕಾರ್ ಜಾರಿ ಬಿದ್ದು ಏನು ನಾಲೆಗೆ ಹೋಗಿರುವಂತ ಏನು ಶಂಕೆ ವ್ಯಕ್ತವಾಗಿರುವಂತದ್ದು. ಆ ವೇಳೆಗೆ ಅವರನ್ನ ರಕ್ಷಿಸಲಿಕ್ಕೆ ಮತ್ತೊಬ್ಬರನ್ನ ರಕ್ಷಿಸಲಿಕ್ಕೆ ಮತ್ತೊಬ್ಬರು, ಹೀಗೆ 4 ಜನರು ಸಹ ನೀರು ಪಾಲಾಗಿರುವಂತ ಘಟನೆ ನಡೆದಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಸಹ ಏನು ನಿನ್ನೆಯಿಂದ ಅಗ್ನಿಶಾಮಕ ದಳ ಜೊತೆಗೆ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿದ್ರು. ಸಂಜೆ 7 ಗಂಟೆವರೆಗೆ ಶೋಧ ಕಾರ್ಯವನ್ನ ನಡೆಸಿದಂತ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಏನು ಕತ್ತಲಾದ ನಂತರದಲ್ಲಿ ಏನು ಶೋಧ ಕಾರ್ಯವನ್ನ ನಿಲ್ಲಿಸಿದ್ರು. ಅದಾದ ನಂತರದಲ್ಲಿ ಮತ್ತೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ದಾವಣಗೆರೆಯಿಂದ NDRF ತಂಡ ಬಂದಿದೆ. ಜೊತೆಗೆ ಈಶ್ವರ್ ಮಲ್ಪೆ ಅವರ ತಂಡ ಸಹ ಬಂದಿರುವಂತದ್ದು. ಒಂದೆಡೆಗೆ ಈಶ್ವರ್ ಮಲ್ಪೆ ಅವರ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಅಗ್ನಿಶಾಮಕ ದಳ, ಪೊಲೀಸರು ಮತ್ತೆ NDRF ನ ಸಿಬ್ಬಂದಿಗಳು ಶೋಧ ಕಾರ್ಯವನ್ನ ನಡೆಸ್ತಿರುವಂತದ್ದು. ಈಗಾಗಲೇ ಏನು ಅರಬಿಳಿಚಿ ಅವರು ನಿನ್ನೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ಹೋಗಿದ್ರು. ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದವರೆಗೆ ಅಂದ್ರೆ ಧಾನವಾಡಿವರೆಗೆ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸ್ತಿದ್ದಾರೆ. ಆ ಇಡೀ ಎಡದಂಡೆ ನಾಲೆ ಏನು ಹೋಗಿದೆ, ಆ ಇಡೀ ಎಡದಂಡೆ ನಾಲೆಗೂ ಅಲ್ಲಿಯವರೆಗೆ ಆ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ. ಈಗಾಗಲೇ ಆ ಸ್ಥಳಕ್ಕೆ ಭದ್ರಾವತಿ ತಹಶೀಲ್ದಾರ್ ಆಗಿರ್ಬೋದು, ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಿರುವಂತದ್ದು. ಕುಟುಂಬಸ್ಥರು ಸಹ ಬಂದಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆ ಏನು ಮನುಕುಲುಕುವ ಘಟನೆ ಏನಂದ್ರೆ, ಇದರಲ್ಲಿ ಪ್ರಮುಖವಾಗಿ ಶ್ವೇತಾ ಮತ್ತೆ ಪರಶುರಾಮ್ ಅವರಿಗೆ ಆ ಸಣ್ಣ ಮಕ್ಕಳಿರುವಂತದ್ದು. ಒಂದು ಹೆಣ್ಣು ಮಗು ಇದೆ, 2 ವರ್ಷದ್ದು ಮತ್ತೆ 5 ವರ್ಷದ ಮಗು ಇರುವಂತದ್ದು. ಹಾಗಾಗಿ ಈಗ ಇಡೀ ಆ ಕುಟುಂಬಸ್ಥರು ಸಾಕಷ್ಟು ಏನು ಅಳಲನ್ನ ತೋಡ್ಕೊಳ್ತಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಭೀಮಾ ನಾಯಕ್ ಡೀಟೇಲ್ಸ್ಗಾಗಿ. ಭದ್ರಾ ಎಡದಂಡೆ ನಾಲೆಯಲ್ಲಿ 4 ನೀರು ಪಾಲಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಮಲ್ಪೆ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಉಳಿದ 3 ಕೂಡ ನೀರು ಪಾಲಾಗಿರೋ ಶಂಕೆ ವ್ಯಕ್ತವಾಗಿದೆ.
ಅಗ್ನಿಶಾಮಕ ದಳದ ಜೊತೆ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನಿನ್ನೆ ಬಟ್ಟೆ ತೊಳೆಯಕ್ಕೆ ಹೋಗಿ 4 ನೀರು ಪಾಲಾಗಿದ್ದಂತಹ ಘಟನೆ. ನೀಲಾಬಾಯಿ, ರವಿಕುಮಾರ್, ಶ್ವೇತಾ ಹಾಗೂ ಪರಶುರಾಮ್ ಈ 4 ನಾಪತ್ತೆಯಾಗಿದ್ರು. ಭದ್ರಾವತಿ ತಾಲೂಕು ಹೊಳೆಹೊನ್ನೂರಿನ ಅರಬಿಳಿಚಿ ಕ್ಯಾಂಪ್ ನಿವಾಸಿಗಳು ಇವರು ಅಂತ ಹೇಳಲಾಗ್ತಾ ಇದೆ. ಹಬ್ಬದ ಪ್ರಯುಕ್ತ ಮಾವನ ಮನೆಗೆ ಪರಶುರಾಮ್ ಅನ್ನೋರು ಬಂದಿದ್ರು. ಆ ಸಂದರ್ಭದಲ್ಲಿ ಈ ಕುಟುಂಬಸ್ಥರೆಲ್ಲರೂ ಕೂಡ ಬಟ್ಟೆ ತೊಳೆಯೋದಕ್ಕೆ ನಾಲೆಗೆ ಹೋಗಿದ್ರು. ಒಬ್ಬರನ್ನ ರಕ್ಷಿಸೋದಕ್ಕೆ ಹೋಗಿ ಮತ್ತೆ 3 ಕೂಡ ನೀರು ಪಾಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಭದ್ರಾವತಿ ತಾಲೂಕು ಅರಬಿಳ್ಚಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರು, ನಮ್ಮ ಅಧ್ಯಕ್ಷರು ಮನೆಯವರು ಇದರಲ್ಲಿ. ಈಗ 3-4 ದಿವಸದಿಂದ ನಮ್ಮೂರಲ್ಲಿ ಮಾರಿಕಾಂಬಾ ಜಾತ್ರೆ ಪ್ರತಿ 2 ವರ್ಷಕ್ಕೊಂದ್ಸರಿ ನಡೆಯುವಂಥ ಜಾತ್ರೆಗೆ ಎಲ್ಲ ಸಂಬಂಧಿಕರುಗಳು ಬಂಧುಗಳೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಹಬ್ಬ ಮಾಡಿದ್ವಿ. ಹಬ್ಬ ಆದ ನಂತರ ಮನೆಯಿಂದ ಬಟ್ಟೆ ತೊಳೆಯೋಕ್ಕೆ ಅಂತೇಳಿ ತಾಯಿ, ಮಗ ಮತ್ತು ಮಗಳು, ಅಳಿಯ 4 ಜನ ಒಂದೇ ಕುಟುಂಬದವರು ಬಟ್ಟೆ ತೊಳೆಯೋಕ್ಕೆ ಅಂತೇಳಿ ಕೆನಲ್ಲಿಗೆ ಬಂದಿದ್ದಾರೆ. ಬಟ್ಟೆ ತೊಳೆಯುವಂಥ ಸಂದರ್ಭದಲ್ಲಿ ಕಾಲು ಸ್ಲಿಪ್ ಆಗಿ ಒಬ್ಬರು ಕೆನಲಿಗೆ ಬಿದ್ದಿರೋದ್ರಿಂದ ಅವ್ರನ್ನ ಸೇಫ್ ಮಾಡೋಕ್ಕೆ ಅಂತ ಹೋಗಿ ಮತ್ತೊಬ್ಬರು ಅವ್ರನ್ನ ಸೇಫ್ ಮಾಡೋಕ್ಕೆ ಅಂತ ಹೋಗಿ ಹಿಂಗೆ ಕಂಟಿನ್ಯೂ 4 ಜನ ಹೋಗಿದ್ದಾರೆ. ಆ ದುರ್ಘಟನೆ ನೋಡಿದವ್ರು ಯಾರೂ ಇಲ್ಲ. ಘಟನೆ ಆಗಿ 1-2 ಗಂಟೆ ಆದಮೇಲೆ ಅಲ್ಲಿ ಸ್ಥಳೀಯರಿಗೆ ಅನುಮಾನ ಬಂದು ಅಲ್ಲಿ 2 ಬೈಕ್ಗಳಿದ್ದು, ಬಟ್ಟೆಗಳಿದ್ದು, ಮತ್ತು ಹಣ, ಬಂಗಾರದ ಒಡವೆ ಎಲ್ಲ ಬೈಕಲ್ಲಿ ಇದ್ದಿದ್ದು ನೋಡಿ ಏನೋ ದುರ್ಘಟನೆ ಆಗಿದೆ ಅಂತ ಅನುಮಾನ ಬಂದು ನಮಗೆ ಮಾಹಿತಿ ತಿಳಿಸಿದ್ರು. ನಾನು ಗ್ರಾಮ ಪಂಚಾಯತ್ ಸದಸ್ಯ ಆಗಿರೋದ್ರಿಂದ ನನಗೆ ತಿಳಿಸಿದ್ರು ನಿಮ್ಮೂರದೇ ಇರ್ಬೋದು ಅಂತೇಳಿ. ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಊರಿಗೆ ಫೋಟೋ ಹಾಕಿ ಬೈಕಲ್ಲಿ ಯಾರ್ದು ಏನು ಅಂತ ಟ್ರೇಸ್ ಔಟ್ ಮಾಡಿದಾಗ ನಮ್ಮೂರದೇ ಅಂತ ಗೊತ್ತಾಯಿತು. ಅದಾದ ನಂತರ ಮತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಭೀಮಾ ನಾಯಕ್ ಕನೆಕ್ಟ್ ಆಗಿದ್ದಾರೆ. ಭೀಮಾ ನಾಯಕ್, ನಿಜಕ್ಕೂ ಅತ್ಯಂತ ಘನಘೋರ ದುರಂತ ಅಂತಾನೆ ಹೇಳಬೇಕು. ಇನ್ನಷ್ಟೇ ಈ ಕುರಿತಾದ ಸುಳಿವು ಲಭ್ಯ ಆಗಬೇಕಿದೆ ಅಂತ ಅನ್ಕೋತೀನಿ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ನಿನ್ನೆ ಮಧ್ಯಾಹ್ನದ ವೇಳೆಗೆ ಸುಮಾರು 3ರಿಂದ 3:30 ವೇಳೆಗೆ ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ 4 ಜನ ಹೋಗಿರುವಂತದ್ದು. ಈ ವೇಳೆಯಲ್ಲಿ ಏನು ನೀಲಾಬಾಯಿ ಆಗಿರಬಹುದು, ನೀಲಾಬಾಯಿ ಮಗ ರವಿಕುಮಾರ್ ಜೊತೆಗೆ ಅವರ ತಂಗಿ ಆಗಿರುವಂತ ಶ್ವೇತಾ ಅವರ ಗಂಡ ಪರಶುರಾಮ್, ಈ 4 ಜನ ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ ಭದ್ರಾ ಬಲದಂಡೆ ನಾಲೆ ಏನಿದೆ ಅರಬಿಳಿಚಿ ಕ್ಯಾಂಪ್ ಬಳಿ ಇರುವಂತದ್ದು, ಅಲ್ಲಿ ಬಟ್ಟೆ ತೊಳಿಲಿಕ್ಕೆ ಅಂತ ಹೋಗಿದ್ದಾರೆ. ಆ ವೇಳೆಯಲ್ಲಿ ಒಬ್ಬರು ಕಾರು ಜಾರಿ ಬಿದ್ದು ಏನು ನಾಲೆಗೆ ಹೋಗಿರುವಂತ ಏನು ಶಂಕೆ ವ್ಯಕ್ತವಾಗಿರುವಂತದ್ದು. ಆ ವೇಳೆಗೆ ಅವರನ್ನ ರಕ್ಷಿಸಲಿಕ್ಕೆ ಮತ್ತೊಬ್ಬರನ್ನ ರಕ್ಷಿಸಲಿಕ್ಕೆ ಮತ್ತೊಬ್ಬರು, ಹೀಗೆ 4 ಜನರು ಸಹ ನೀರು ಪಾಲಾಗಿರುವಂತ ಘಟನೆ ನಡೆದಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಸಹ ಏನು NDR ನಿನ್ನೆಯಿಂದ ಅಗ್ನಿಶಾಮಕ ದಳ ಜೊತೆಗೆ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿದ್ರು. ಸಂಜೆ 7 ಗಂಟೆವರೆಗೆ ಶೋಧ ಕಾರ್ಯವನ್ನ ನಡೆಸಿದಂತ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಏನು ಕತ್ತಲಾದ ನಂತರದಲ್ಲಿ ಏನು ಶೋಧ ಕಾರ್ಯವನ್ನ ನಿಲ್ಲಿಸಿದ್ರು. ಅದಾದ ನಂತರದಲ್ಲಿ ಮತ್ತೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ದಾವಣಗೆರೆಯಿಂದ NDRF ತಂಡ ಬಂದಿದೆ, ಜೊತೆಗೆ ಈಶ್ವರ್ ಮಲ್ಪೆ ಅವರ ತಂಡ ಸಹ ಬಂದಿರುವಂತದ್ದು. ಒಂದೆಡೆಗೆ ಈಶ್ವರ್ ಮಲ್ಪೆ ಅವರ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಅಗ್ನಿಶಾಮಕ ದಳ, ಪೊಲೀಸರು ಮತ್ತೆ NDRF ನ ಸಿಬ್ಬಂದಿಗಳು ಶೋಧ ಕಾರ್ಯವನ್ನ ನಡೆಸ್ತಿರುವಂತದ್ದು. ಈಗಾಗಲೇ ಏನು ಅರಬಿಳಿಚಿ ಅವರು ನಿನ್ನೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ಹೋಗಿದ್ರು. ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದವರೆಗೆ ಅಂದ್ರೆ ಧಾನವಾಡಿವರೆಗೆ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸ್ತಿದ್ದಾರೆ. ಆ ಇಡೀ ಎಡದಂಡೆ ನಾಲೆ ಏನು ಹೋಗಿದೆ, ಆ ಇಡೀ ಎಡದಂಡೆ ನಾಲೆಗೂ ಅಲ್ಲಿಯವರೆಗೆ ಆ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ. ಈಗಾಗಲೇ ಆ ಸ್ಥಳಕ್ಕೆ ಭದ್ರಾವತಿ ತಹಶೀಲ್ದಾರ್ ಆಗಿರ್ಬೋದು, ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಿರುವಂತದ್ದು. ಕುಟುಂಬಸ್ಥರು ಸಹ ಬಂದಿದ್ದಾರೆ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆ ಏನು ಮನುಕೊಲುಕುವ ಘಟನೆ ಏನಂದ್ರೆ, ಇದರಲ್ಲಿ ಪ್ರಮುಖವಾಗಿ ಶ್ವೇತಾ ಮತ್ತೆ ಪರಶುರಾಮ್ ಅವರಿಗೆ ಆ ಸಣ್ಣ ಮಕ್ಕಳಿರುವಂತದ್ದು. ಒಂದು ಹೆಣ್ಣು ಮಗು ಇದೆ, 2 ವರ್ಷದ್ದು ಮತ್ತೆ 5 ವರ್ಷದ ಮಗು ಇರುವಂತದ್ದು. ಹಾಗಾಗಿ ಈಗ ಇಡೀ ಆ ಕುಟುಂಬಸ್ಥರು ಸಾಕಷ್ಟು ಏನು ಅಳಲನ್ನ ತೋಡ್ಕೊಳ್ತಾರೆ, ಆಕ್ರಂದನ ಮುಗಿಲು ಮುಟ್ಟಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಭೀಮಾ ನಾಯಕ್ ಡೀಟೇಲ್ಸ್ಗಾಗಿ.